ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ, ಆ ಜಿಲ್ಲೆಗಳ ಹೆಸರುಗಳು ಯಾವುದ್ಯಾವುದು, ಮತ್ತು ಆಮೇಲೆ ಈ ಜಿಲ್ಲೆಗಳನ್ನ ಎಷ್ಟು ವಿಭಾಗವಾಗಿ ವಿಂಗಡಿಸಿದ್ದಾರೆ, ಯಾವ ಜಿಲ್ಲೆಯಲ್ಲಿ ತುಂಬ ಜನಸಂಖ್ಯೆ ಇದೆ, ಯಾವ ಜಿಲ್ಲೆಯಲ್ಲಿ ಜನಸಂಖ್ಯೆ ಕಡಿಮೆ ಇದೆ, ಮತ್ತು ಆಮೇಲೆ ಯಾವ ಜಿಲ್ಲೆಯಲ್ಲಿ ಸಮವಾಗಿರೋ ಜನಸಂಖ್ಯೆ ಇದೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಹಿಂದಿನ ಕಾಲದಲ್ಲಿ ಕರ್ನಾಟಕದಲ್ಲಿ ಒಟ್ಟು ಜಿಲ್ಲೆಗಳು ಬಂದ್ಬಿಟ್ಟು 30 ಜಿಲ್ಲೆಗಳಿದ್ವು. ಇವಾಗ ಒಟ್ಟು ಜಿಲ್ಲೆಗಳ ಸಂಖ್ಯೆ ಬಂದ್ಬಿಟ್ಟು ಈ 2025 ಪ್ರಕಾರ ನೋಡಿದ್ರೆ ಒಟ್ಟು ಜಿಲ್ಲೆಗಳ ಸಂಖ್ಯೆ ಬಂದು 31 ಜಿಲ್ಲೆಗಳಿದ್ದಾವೆ. ಈ ಹೊಸದಾಗಿ ಸೇರಿದ ಒಂದು ಜಿಲ್ಲೆ ಯಾವುದು ಅಂತ ಅಂದರೆ ಈ ವಿಜಯನಗರ ಜಿಲ್ಲೆ. ಇದು ಹೊಸದಾಗಿ ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ವಿಜಯನಗರ ಜಿಲ್ಲೆ ಅಂತ ಮಾಡಿದ್ದಾರೆ. ಇವಾಗ ಒಟ್ಟು ಜಿಲ್ಲೆಗಳ ಸಂಖ್ಯೆ ಬಂದ್ಬಿಟ್ಟು 31 ಜಿಲ್ಲೆಗಳಾಗಿದ್ದಾವೆ. ಹಿಂದಿನ ಕಾಲದಲ್ಲಿ 30 ಜಿಲ್ಲೆಗಳಿದ್ವು. ಆವಾಗ ಈ ಜಿಲ್ಲೆ ಇರಲಿಲ್ಲ. ಮತ್ತು ಆಮೇಲೆ ಈ 31 ಜಿಲ್ಲೆಗಳನ್ನ 4 ವಿಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲನೇ ಬಂದ್ಬಿಟ್ಟು ಬ್ಯಾಂಗ್ಳೂರು ವಿಭಾಗ, ಎರಡನೇದು ಬಂದು ಮೈಸೂರು ವಿಭಾಗ, ಮೂರನೇದು ಬಂದು ಬೆಳಗಾವಿ ವಿಭಾಗ, ನಾಲ್ಕನೇದು ಬಂದುಬಿಟ್ಟು ಕಲಬುರಗಿ ವಿಭಾಗ ಅಂತ ವಿಂಗಡಣೆ ಮಾಡಿದ್ದಾರೆ. ಒಂದೊಂದು ವಿಭಾಗದಲ್ಲೂ ಒಂದೊಂದು ಸ್ವಲ್ಪ ಜಿಲ್ಲೆಗಳಿದ್ದಾವೆ. ಇವಾಗ ಬೆಂಗಳೂರಿನಲ್ಲಿ ಸ್ವಲ್ಪ ಜಿಲ್ಲೆಗಳಿರ್ತವೆ, ಮತ್ತು ಆಮೇಲೆ ಕಲಬುರಗಿನಲ್ಲಿ ಒಂದು ಸ್ವಲ್ಪ ಜಿಲ್ಲೆಗಳು, ಮೈಸೂರಿನಲ್ಲಿ ಒಂದು ಸ್ವಲ್ಪ ಜಿಲ್ಲೆಗಳು, ಆಮೇಲೆ ಬೆಳಗಾವಿನಲ್ಲಿ ಸ್ವಲ್ಪ ಜಿಲ್ಲೆಗಳು, ಆ ಥರ ಇರ್ತವೆ. ಮತ್ತು ಈ ಒಟ್ಟು 31 ಜಿಲ್ಲೆಗಳದ್ದು ಹೆಸರುಗಳು ಯಾವುದ್ಯಾವುದು ಅಂತ ಹೇಳಿದ್ರೆ, ಮೊದಲನೇ ಜಿಲ್ಲೆ ಹೆಸರು ಬಂದು ಬಾಗಲಕೋಟೆ, ಮತ್ತು ಆಮೇಲೆ ಎರಡನೇದು ಬಂದು ಬಳ್ಳಾರಿ, ಆಮೇಲೆ ಮೂರನೇದು ಬಂದು ಬೆಳಗಾವಿ, ನಾಲ್ಕನೇದು ಬಂದು ಬೆಂಗಳೂರು ರೂರಲ್, ಐದನೇದು ಬಂದು ಬ್ಯಾಂಗ್ಳೂರು ಅರ್ಬನ್, ಆರನೇದು ಬಂದು ಬೀದರ್, ಮತ್ತು ಆಮೇಲೆ ಏಳನೇದು ಬಂದು ಚಾಮರಾಜನಗರ, ಎಂಟನೇದು ಬಂದು ಚಿಕ್ಕಬಳ್ಳಾಪುರ, ಒಂಬತ್ತನೇದು ಬಂದು ಚಿಕ್ಕಮಗಳೂರು, ಹತ್ತನೇದು ಬಂದು ಚಿತ್ರದುರ್ಗ, 11ನೇದು ಬಂದು ದಕ್ಷಿಣ ಕನ್ನಡ, 12ನೇದು ಬಂದು ದಾವಣಗೆರೆ, 13 ಬಂದು ಧಾರವಾಡ, 14 ಬಂದು ಗದಗ, 15 ಬಂದು ಹಾಸನ, 16 ಬಂದು ಹಾವೇರಿ, 17ನೇದು ಬಂದು ಕಲಬುರಗಿ, 18ನೇದು ಬಂದು ಕೊಡಗು, ಅದಾದಮೇಲೆ 19 ಬಂದು ಕೋಲಾರ, 20ನೇದು ಬಂದು ಕೊಪ್ಪಳ, ಆಮೇಲೆ 21ನೇದು ಬಂದು ಮಂಡ್ಯ, 22 ಬಂದು ಮೈಸೂರು, 23ನೇದು ಬಂದು ರಾಯಚೂರು, ಆಮೇಲೆ 24ನೇದು ಬಂದು ರಾಮನಗರ, 25 ಬಂದು ಶಿವಮೊಗ್ಗ, 26ನೇದು ಬಂದು ತುಮಕೂರು, ಆಮೇಲೆ 27ನೇದು ಬಂದು ಉಡುಪಿ, ಮತ್ತು ಆಮೇಲೆ 28ನೇದು ಬಂದು ಉತ್ತರ ಕನ್ನಡ ಜಿಲ್ಲೆ, ಆಮೇಲೆ 29ನೇದು ಬಂದು ವಿಜಯನಗರ ಜಿಲ್ಲೆ, ಆಮೇಲೆ 30ನೇದು ಬಂದು ವಿಜಯಪುರ, ಮತ್ತು ಆಮೇಲೆ 30ನೇದು ಬಂದು ಯಾದಗಿರಿ. ಇದು ಒಟ್ಟು 31 ಜಿಲ್ಲೆಗಳ ಹೆಸರುಗಳು ಬಂದುಬಿಟ್ಟು. ಮತ್ತು ಆಮೇಲೆ ಈ 31 ಜಿಲ್ಲೆಗಳಲ್ಲೂ ಯಾವುದು ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂಥ ಜಿಲ್ಲೆ ಯಾವುದು ಅಂತ ಅಂದರೆ ಬೆಂಗಳೂರು ಜಿಲ್ಲೆ. ಮತ್ತು ಆಮೇಲೆ ಯಾವ ಜಿಲ್ಲೆ ತುಂಬ ಕಡಿಮೆ ಜನಸಂಖ್ಯೆ ಇದೆ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ಕೊಡಗು ಜಿಲ್ಲೆ. ಆಮೇಲೆ ನೆಕ್ಸ್ಟು ಯಾವುದು ಸಮ ಜನಸಂಖ್ಯೆ ಯಾವ ಜಿಲ್ಲೆಯಲ್ಲಿ ಇದ್ದಾವೆ ಅಂತ ಅಂದರೆ ಮೊದಲನೇ ಜಿಲ್ಲೆ ಬಂದುಬಿಟ್ಟು ವಿಜಯಪುರ, ಮತ್ತು ಆಮೇಲೆ ಎರಡನೇ ಜಿಲ್ಲೆ ಬಂದುಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆ, ಮತ್ತು ಆಮೇಲೆ ಇನ್ನೊಂದು ಜಿಲ್ಲೆ ಬಂದ್ಬಿಟ್ಟು ದಾವಣಗೆರೆ. ಈ 3 ಜಿಲ್ಲೆಗಳಲ್ಲೂ ಸಮವಾಗಿರೋಂಥ ಜನಸಂಖ್ಯೆ ಇದ್ದಾವೆ. ಮತ್ತು ಆಮೇಲೆ ಮುಂಚೆ ಬರೀ 30 ಡಿಸ್ಟಿಕ್ಗಳಿದ್ವು. ಮತ್ತು ಆಮೇಲೆ ಇವಾಗ ಹೊಸ್ದಾಗಿ ಒಂದು ಸೇರಿಸಿದಾರಲ್ಲ, ಅದು ವಿಜಯನಗರ ಜಿಲ್ಲೆ ಅಂತ ಮಾಡಿದ್ದಾರೆ. ಈ ಯಾವುದಿದು ವಿಜಯನಗರ ಜಿಲ್ಲೆ ಅಂತಂದರೆ, ಇವಾಗ ಮುಂಚೆ ಹಂಪಿ ಇತ್ತಲ್ಲ, ಆ ಹಂಪಿನೇ ಇವಾಗ ವಿಜಯನಗರ ಜಿಲ್ಲೆ ಅಂತ ಮಾಡಿದ್ದಾರೆ. ಮುಂಚೆ ಕೂಡ್ಲಿಗಿ, ಹಂಪಿ ಮತ್ತು ಇನ್ನೂ ಬೇರೆ ಬೇರೆ ಸಿಟಿಗಳನ್ನ ಮತ್ತು ಆಮೇಲೆ ಬೇರೆ ಬೇರೆಯವನ್ನ ಎಲ್ಲನೂ ಬಳ್ಳಾರಿ ಜಿಲ್ಲೆಗೆ ಸೇರಿಸಿದ್ರು. ಮತ್ತು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಇವನ್ನೆಲ್ಲ ಸಪ್ರೇಟ್ ಮಾಡಬೇಕಂತ ಕಾರಣಕ್ಕೆ, ಮತ್ತು ಆಮೇಲೆ ಹಂಪಿ ತುಂಬ ಫೇಮಸ್ ಆಗಿರೋ ಕಾರಣಕ್ಕೆ ಇದನ್ನು ವಿಜಯನಗರ ಸಾಮ್ರಾಜ್ಯ ಬೇರೆ ಇತ್ತಲ್ಲ ಹಂಪಿದು, ಹಂಗಾಗಿ ವಿಜಯನಗರ ಡಿಸ್ಟಿಕ್ ಅಂತಲೇ ಮಾಡೋಣ ಅಂತ ಹೇಳಿ ಈ ವಿಜಯನಗರ ಡಿಸ್ಟಿಕ್ನ ಹೊಸದಾಗಿ ಸೇರಿಸಿದ್ರು. ಮತ್ತು ಆಮೇಲೆ ಹಂಪಿನೇ ವಿಜಯನಗರ ಜಿಲ್ಲೆ ಅಂತ ಮಾಡಿದ್ರು.
ಮುಂಚೆ 30 ಜಿಲ್ಲೆಗಳಿದ್ವು, ಇವಾಗ ಒಟ್ಟು 31 ಜಿಲ್ಲೆ ಆಗಿದ್ದಾವೆ. ಈ ವಿಜಯನಗರ ಜಿಲ್ಲೆನೂ ಸೇರಿಸಾದ್ಮೇಲೆ ಇವಾಗ ಒಟ್ಟು ಜಿಲ್ಲೆಗಳ ಸಂಖ್ಯೆ ಬಂದು 31. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಇದು ನಾವು ಕರ್ನಾಟಕದಲ್ಲಿ ಇರ್ತೀವಲ್ಲ, ಹಂಗಾಗಿ ಇದು ನಾವು ಸ್ವಲ್ಪ ಬೇಸಿಕ್ಕಾಗಿ ತಿಳ್ಕೊಂಡಿರಬೇಕು. ಮತ್ತು ಆಮೇಲೆ ನಮ್ಗೆ ಯಾರು ಕೇಳಿದ್ರೆ ಎಷ್ಟು ಜಿಲ್ಲೆಗಳಿದ್ದಾವೆ, ಆ ಜಿಲ್ಲೆಗಳ ಹೆಸ್ರುಗಳು ಯಾವುದ್ಯಾವುದು, ಮತ್ತು ಆಮೇಲೆ ಎಷ್ಟು ಜಿಲ್ಲೆಗಳಿದ್ವು ಮುಂಚೆ, ಇವಾಗ ಎಷ್ಟು ಜಿಲ್ಲೆಗಳಿದ್ದಾವೆ, ಆ ಜಿಲ್ಲೆಗಳ ಹೆಸ್ರುಗಳೇನು, ಮತ್ತು ಆಮೇಲೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಮತ್ತು ಆಮೇಲೆ ಯಾವ ಜಿಲ್ಲೆಯಲ್ಲಿ ಕಡಿಮೆ ಜನಸಂಖ್ಯೆ ಇದೆ, ಮತ್ತು ಆಮೇಲೆ ಯಾವ ಜಿಲ್ಲೆಯಲ್ಲಿ ಸಮಾಜ ಜನಸಂಖ್ಯೆ ಇದೆ ಅಂತ ನಾವು ಬೇಸಿಕ್ಕಾಗಿ ಸ್ವಲ್ಪ ತಿಳ್ಕೊಂಡಿರಬೇಕು. ಮತ್ತು ಆಮೇಲೆ ಇವಾಗ ಓದಿರೋರು ಮತ್ತು ಆಮೇಲೆ ಓದಿಲ್ದಿರೋರು ಅಂತಲ್ಲ, ಎಲ್ಲರೂ ಯಾವ್ಯಾವ ಇವಾಗ ಕರ್ನಾಟಕದ ಸಂಬಂಧಪಟ್ಟಿರೋರಿಂದ ಇವಾಗ ಕರ್ನಾಟಕದಲ್ಲಿ ವಾಸ ಮಾಡ್ತೀವ, ಹಂಗಾಗಿ ಈ ಜಿಲ್ಲೆಗಳನ್ನ ನಾವು ತಿಳ್ಕೊಂಡಿದ್ರೆ ಉತ್ತಮ. ಮತ್ತು ಇವಾಗ ಯಾವ್ಯಾವ ಸ್ಟೇಟಲ್ಲಿ ಅವರವರು ಇರ್ತಾರೋ ಆ ಸ್ಟೇಟಲ್ಲಿರೋಂಥ ಡಿಸ್ಟಿಕ್ಗಳು ಯಾವ್ಯಾವ ಬರ್ತಾವಂತ ನಾವು ಜಿಲ್ಲೆಗಳು ಯಾವ್ಯಾವ ಬರ್ತಾವಂತ ತಿಳ್ಕೊಂಡ್ರೆ ಸ್ವಲ್ಪ ಉತ್ತಮ. ಆದರೆ ಮಾಮೂಲಿಯಾಗಿ ಎಲ್ಲ ತಿಳ್ಕೊಂಡಿರ್ತಾರೆ, ಅಂದರೆ ಡೀಟೇಲಾಗಿ ಯಾರು ತಿಳ್ಕೊಂಡಿರಲ್ಲ. ಮತ್ತು ಆಮೇಲೆ ತಿಳ್ಕೊಂಡ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಹಂಗಾಗಿ ಈ ವಿಡಿಯೋ ನಾನು ಮಾಡ್ತಿದ್ದೀನಿ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ನು ಕರೆಕ್ಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಮತ್ತು ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.